ಮೆಣಸಿನ್ಕಾಯಿ ಹುಳಿ ಮಾಡಲು ಹಸಿಮೆಣಸಿನ್ಕಾಯಿ ತಗೊಳ್ಳಿ, ಸ್ವಲ್ಪ ಖಾರ ಕಮ್ಮಿ ಇರೋದು. ಈರುಳ್ಳಿ, ಆಲೂಗಡ್ಡೆ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಸ್ವಲ್ಪ, ಬೆಲ್ಲ, ಉಪ್ಪು, ಸ್ವಲ್ಪ ಪಲ್ಯದ ಪುಡಿ, ಒಗ್ಗರಣೆಗೆ ಕಡಲೆ, ಕರಿಬೇವು. ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಎಲ್ಲ ಸೇರಿಸಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಆದಷ್ಟು ಹಸಿಮೆಣಸಿನ್ಕಾಯಿ ಖಾರ ಕಮ್ಮಿ ಇರೋದಿರಲಿ. ಸ್ವಲ್ಪ ಬಾಡಿದ ನಂತರ ಕಡಲೆ ಮತ್ತು ತೆಂಗಿನಕಾಯಿನ ರುಬ್ಕೊಂಡು ಅದ್ರ ಮಿಶ್ರಣ ಸೇರಿಸ್ಬೇಕು. ಹುಣಸೆ ಹುಳಿ ಸ್ವಲ್ಪ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಉಪ್ಪು. ಒಂದೆರಡು ಸ್ಪೂನಷ್ಟು ಪಲ್ಯದ ಪುಡಿ. ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಸ್ವಲ್ಪ ಕಡಲೆ ಮತ್ತು ತೆಂಗಿನಕಾಯಿನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳೋ ಥರ ರುಬ್ಕೊಂಡು ಅದನ್ನು ಕುದೀತಿರೋ ಒಗ್ಗರಣೆಗೆ ಸೇರಿಸ್ಕೊಳ್ಳೋದು. ಇದಾದಮೇಲೆ ಒಂದು 5 to 6 ಮಿನಿಟ್ಸ್ ಕುದ್ರೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಹುಳಿ ರೆಡಿ.